ಪ್ರೀತಿ ಮಾಡೋದು ಅಂದ್ರೆ ಪ್ರಕೃತಿಯ ಗುರುತ್ವಾಕರ್ಷಣೆಯ ವಿರುದ್ಧ ಹೋಗೋದು ಅಂತ ಅರ್ಥ. ಅದಕ್ಕೆ ತುಂಬಾ ತಾಕತ್ತು ಬೇಕಾಗುತ್ತೆ. ಒಂದು ರಾಕೆಟ್ ಭೂಮಿಯನ್ನ ಬಿಟ್ಟು ಆಕಾಶದ ಕಡೆಗೆ ಏಳಬೇಕಾದ್ರೆ ಅದಕ್ಕೆ ಫೋರ್ಸ್ ಬೇಕಾಗುತ್ತೆ ಅಲ್ವಾ? ಆದ್ರೆ ಕಾಗೆಯ ಹಿಕ್ಕೆ ಮೇಲೆ ಇಂದ ಕೆಳಗೆ ಬೀಳಬೇಕಾದ್ರೆ ಅದಕ್ಕೆ ಏನಾದ್ರೂ ಫೋರ್ಸ್ ಬೇಕಾಗತ್ತಾ? ನಮ್ಮ ಪ್ರೀತಿ ಅದೇ ರೀತಿ ಇರುತ್ತೆ. ಅದಕ್ಕೆ ಯಾವುದೇ ತಾಕತ್ತು ಬೇಕಾಗೋದಿಲ್ಲ. ಅದು ಸುಮ್ಮನೆ ಆಗ್ಬಿಡತ್ತೆ ಅಷ್ಟೇ. ಏನೋ ಒಂದು ಆಗೋಯ್ತು, ಅದೇ ಪ್ರೀತಿ ಅಂತೀವಿ. ಕಾಗೆಗೂ ಗೊತ್ತಾಗೋದಿಲ್ಲ ಯಾವಾಗ ಆಗೋಯ್ತು ಅಂತ. ಪ್ರೀತಿ ಅಂದ್ರೆ ರಾಕೆಟ್ ಆಗೋದು. ಹೌದು, ಪ್ರೀತಿ ಅಂದ್ರೆ ರಾಕೆಟ್ ಆಗೋದು. ನೋಡಿ, ರಾಕೆಟ್ ಹೇಗಿರುತ್ತೆ? ಅದರ ಸ್ಪೀಡ್ ಎಷ್ಟು ಜಾಸ್ತಿ, ಜಬರ್ದಸ್ತ್ ಇರುತ್ತೆ, ಉರಿಯುತ್ತಿರುತ್ತೆ, ಹಿಂದೆ ಬೆಂಕಿ ಇರುತ್ತೆ. ಆದ್ರೆ ತುಂಬಾ ಜನ ನಮಗೆ ಇಷ್ಟು ಸ್ಪೀಡ್ ಬೇಡ ಅಂತಾರೆ. ನಮ್ಮನ್ನ ಸಮುದ್ರದಲ್ಲಿ ಬೀಳಿಸಿಬಿಡಿ, ಆದ್ರೆ ಈ ಬೆಂಕಿಯನ್ನ ಆರಿಸಿಬಿಡಿ ಅಂತಾರೆ. ನಿಜವಾದ ಪ್ರೀತಿ ಅಂದ್ರೆ ಇದೆ ರಾಕೆಟ್ ಆಗೋದು. ಯಾರೊಳಗೆ ಬೆಂಕಿ ಇಲ್ಲವೋ ಅವರಲ್ಲಿ ಪ್ರೀತಿನೂ ಇಲ್ಲ. ರಾಕೆಟ್ನ ಹತ್ತಿರ ಬಂದು ರುಕು ಅಂತ ಕರೀತಾರೆ. ಅರೆ, ಅದಕ್ಕೆ ರುಕು ಅಂತ ಕರಿಬೇಡಿ, ಅದಕ್ಕೆ ಬೆಂಕಿ ಹಚ್ಚಿ. ಅದು ಇಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ನಿಮ್ಮ ಚುಂಬನಕ್ಕಾಗಿ ಇರುವಂತಹ ವಸ್ತುವಲ್ಲ. ರುಕು ರುಕು ಅಂತ ಹೇಳಿ ಅದಕ್ಕೆ ಕಿಸ್ ಕೊಡುವಂತದ್ದಲ್ಲ. ಅದರ ಹಿಂಭಾಗದಲ್ಲಿ ಬೆಂಕಿ ಹಚ್ಚಿ ಅದನ್ನ ಆಕಾಶದ ಕಡೆಗೆ ಹೋಗೋಕೆ ಬಿಡಿ. ಅದೇ ಅದರ ನಿಜವಾದ ಮನೆ.